ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಬಾಲನ ಮುಂದೆ ರಾಣಿ ಸೆಳೆದಿದ್ದಾಳೆ. ಹಾಗಿದ್ರೆ ರಾಣಿಗೆ ಗೊತ್ತಾಯ್ತಾ ಬಾಲನೇ ನನ್ನಪ್ಪ ಅನ್ನೋದು. ಅತ ಕಡೆ ಕಾವೇರಿ ಅಮ್ಮ ನಿಜಕ್ಕೂ ಕೂಡ ಅಣ್ಣನ ನಡುಬುಳಿಕೆಯನ್ನ ನೋಡಿ ಬೆಚ್ಚಿ ಬೀಳ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿ ತನ್ನ ತಂಗಿ ಜೈಲ್ಗೆ ಹೋಗ್ಬಿಡ್ತಾಳೆ, ತನ್ನ ತಂಗಿಯಲ್ಲಿ ಸಂಕಟ ಪಡ್ತಾಳೆ, ಮಗಳನ್ನ ಬಿಟ್ಟು ದೂರ ಇರ್ತಾಳೆ, ಮಗಳು ಅಮ್ಮನನ್ನ ಬಿಟ್ಟು ದೂರ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿದಂತ ಅಣ್ಣ ತನ್ನ ತಂಗಿ ಹಾಗೆ ತಂಗಿ ಮಗಳ ಸಂಕಷ್ಟವನ್ನ ನೋಡೋಕ್ಕಾಗದೆ ಜೈಲ್ಗೆ ಹೋಗ್ಬೇಕಾಗಿರೋ ಕಾವೇರಿಯನ್ನ ಕತ್ತಲ ಕೋಣಿಗೆ ತಂದಿಡ್ತಾರೆ. ಇಲ್ಲಿ ಇಷ್ಟು ದಿನ ಅನ್ಕೋತಾ ಇದ್ವಿ ಯಾರಪ್ಪ ಕಾವೇರಿಯನ್ನ ಕಿಡ್ನಾಪ್ ಮಾಡಿದ್ದು, ಒಂದು ಸಾರಿಕಾನ ಅಥವಾ ವರದಾನ ಯಾರಿರ್ಬೋದು ಅಂತ. ಆದ್ರೆ ಒಂದು ಅನುಮಾನ ಖಂಡಿತವಾಗ್ಲೂ ಕೂಡ ಸತ್ಯ ಕಡೆ ಕೂಡ ಆಯ್ತು. ಫೈನಲಿ ಅದೇ ನಿಜವಾಗಿದೆ. ಕೊನೆಗೂ ಕೂಡ ಇಲ್ಲಿ ಕಾವೇರಿಯನ್ನ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವರ ಅಣ್ಣ ಸತ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸತ್ಯ ತಂಗಿಯ ಮೇಲಿನ ಪ್ರೀತಿಯಿಂದಾಗಿ ಇಲ್ಲಿ ಕಾವೇರಿಯನ್ನ ಕಿಡ್ನಾಪ್ ಮಾಡಿದ್ದಾರೆ. ಕಾವೇರಿ ತನ್ನನ್ನ ಯಾಕಣ್ಣ ಈ ರೀತಿ ಮಾಡ್ದೆ, ಪೊಲೀಸ್ ಅವರು ನಮ್ಮನ್ನ ಹುಡುಕ್ತಾ ಇರ್ತಾರೆ, ಇದು ಕಾನೂನಿನ ಬಾಹಿರ, ನೀನು ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಅಂದಾಗ ಏನು ಮಾಡಬೇಕಾಗಿತ್ತು, ನನ್ನ ತಂಗಿ ಸಂಕಷ್ಟವನ್ನ ನೋಡ್ಬೇಕಾಗತ್ತಾ, ಇವತ್ತು ನಾನು ಈ ರೀತಿ ಮಾಡಿರೋದಕ್ಕೆ ಕಾರಣ ನೀನು ಮತ್ತೆ ರಾಣಿ ಪಡ್ತಿದ್ದಂಥ ಸಂಕಟ, ಅದನ್ನು ನೋಡ್ಕೊಂಡು ನಾನು ಹೇಗೆ ಆರಾಮಾಗಿರೋಕ್ಕಾಗುತ್ತೆ, ಖಂಡಿತ ನನಗೆ ನಿಮ್ಮ ಸಂಕಟನ ನೋಡೋಕ್ಕಾಗಿಲ್ಲ, ಅದೇ ಕಾರಣಕ್ಕೋಸ್ಕರನೇ ನಾನು ಈ ರೀತಿ ಮಾಡಿದ್ದು ಅಂತ ಹೇಳ್ತಾರೆ. ಆದರೂ ಕೂಡ ಪೊಲೀಸ್ ಅವರು ನಮಗೋಸ್ಕರ ಹುಡುಕ್ತಿರ್ತಾರೆ, ಸಿಕ್ಕಿದ್ರೆ ನನಗೂ ನಿನಗೂ ಸಂಸಾರಕ್ಕೂ ಎಲ್ರಿಗೂ ಕೂಡ ತೊಂದರೆ ಆಗ್ಬಿಡತ್ತೆ ಅಂತ ಕಾವೇರಿ ಹೇಳಿದಾಗ ಏನು ತೊಂದರೆ ಆಗುತ್ತೆ ಅದನ್ನೆಲ್ಲ ನಾನು ಫೇಸ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಬೀಳೋದೇ ಇಲ್ವಲ್ಲ, ನನಗೆ ಗೊತ್ತಿದೆ ನಿನ್ನನ್ನು ನೋಡಿಕೊಂಡು ನನ್ನ ಸೇಫ್ಟಿ ಕೂಡ ನೋಡ್ಕೊಳ್ಳೋದು, ನಿನ್ನನ್ನು ಮತ್ತು ರಾಣಿಯನ್ನು ಈ ಒಂದು ದೇಶದಿಂದನೇ ಹೊರಗಡೆ ಕಳಿಸ್ಬಿಡ್ತೇನೆ, ಆ ನಂತರ ನೀನು ಮತ್ತು ನಿನ್ನ ಮಗಳು ಇಬ್ಬರು ಕೂಡ ಅಚ್ಚುಕಟ್ಟಾಗಿರಿ, ಇಷ್ಟು ವರ್ಷಗಳ ಕಾಲ ತಪ್ಪು ಮಾಡಿದೆ 10 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸ್ದೆ ಅಲ್ವಾ, ಯಾವ ಕಾನೂನು ನಿನಗೆ ಸಹಾಯಕ್ಕೆ ಬಂತು, ನೀನು ತಪ್ಪು ಮಾಡಿದೆ ಅನುಭವಿಸಿದ್ಯಲ್ಲ, ಯಾರು ಅದಕ್ಕೆ ನ್ಯಾಯ ಕೊಡ್ತಾರಮ್ಮ ಅಂತ ಹೇಳಿ ಕೇಳ್ತಿದ್ದಾರೆ. ಆದರೂ ಅಣ್ಣ ಖಂಡಿತವಾಗ್ಲೂ ಕೂಡ ನೀನು ಮಾಡಿದ್ದು ತಪ್ಪೇ ಅಂತಾನೆ ಕಾವೇರಿ ಹೇಳ್ತಿದ್ದಾರೆ. ಅರ್ಥ ಮಾಡ್ಕೋ ಕಾವೇರಿ, ನಾನು ಮಾಡಿದ್ದು ತಪ್ಪೇ ಇರಬಹುದು, ಬಟ್ ನಾನು ಯಾಕೆ ಮಾಡಿದೆ ಅನ್ನೋದು ಮುಖ್ಯ ತಾನೇ. ಪೊಲೀಸ್ ಅವ್ರಿಗೆ ಆಲ್ರೆಡಿ ಎಲ್ಲ ಕಡೆ ನಿನಗೋಸ್ಕರ ಹುಡುಕ್ತಿದ್ದಾರೆ, ಯಾರಿಗೂ ಕೂಡ ನಾನು ನಿನ್ನನ್ನು ತಂದು ಇಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ನಿನಗೂ ಕೂಡ ಹೇಳೋ ಉದ್ದೇಶ ನನಗಿರಲಿಲ್ಲ, ಆದರೆ ಏನು ಮಾಡಿ ನೀನು ಊಟ ಮಾಡದೆ ಈ ರೀತಿ 2 ದಿನದಿಂದ ಹಸ್ಕೊಂಡಿರೋದನ್ನು ನನ್ನ ನೋಡೋಕ್ಕಾಗಲಿಲ್ಲ, ಅದೇ ಕಾರಣಕ್ಕೋಸ್ಕರನೇ ನಾನು ನಿನ್ನ ಮುಂದೆ ನನ್ನ ನಿಜ ಫೀಸನ್ನು ರಿವೀಲ್ ಮಾಡಬೇಕಾಯಿತು, ನಿನ್ನ ಮುಂದೆ ನಾನು ಸತ್ಯವನ್ನ ಹೇಳಬೇಕಾಯ್ತು ಅಂತ ಹೇಳಿ ಬಾಲ ಹೇಳ್ತಾರೆ. ನಂತರ ಇಲ್ಲಿ ಅದಕ್ಕೆ ಯಾರು ಕೂಡ ನನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಅಲ್ವಾ. ಆಮೇಲೆ ಪೊಲೀಸ್ ಅವರು ಬಂದ್ರೆ ಏನು ಮಾಡೋದಣ ಅಂತ ಹೇಳಿ ಕಾವೇರಿ ಕೇಳಿದಾಗ ಆಲ್ರೆಡಿ ಪೊಲೀಸ್ ಅವರು ಮನೆ ಹತ್ರನೇ ಇದ್ದಾರೆ, ಇಬ್ರು ಪೊಲೀಸ್ ಅವರನ್ನ ಬಿಟ್ಟಿದ್ದಾರೆ, ಜೊತೆಗೆ ಮೀಡಿಯಾಗೆಲ್ಲ ಕೂಡ ಗೊತ್ತಾಗಿದೆ, ಎಲ್ಲರೂ ಕೂಡ ನಿನ್ನನ್ನು ಹುಡುಕ್ತಿದ್ದಾರೆ, ಜೊತೆಗೆ ಬಾಲ ಮೇಲೆ ಈ ಒಂದು ಕೇಸ್ ತಿರ್ಕೊಂಡಿದೆ ಅಂತ ಹೇಳಿದಾಗ ನೀನೇ ಆ ಕೇಸನ್ನು ಬಾಲ ಕಡೆ ತಿರ್ಗಿಸಿದ್ಯಾ ಅಂತ ಅನ್ಸತ್ತಲ್ವಾ ಅಂತ ಕಾವೇರಿ ಕೇಳಿದಾಗ ಹೌದು ನಾನೇ ಮಾಡಿದ್ದು, ಈ ಕಡೆ ಬಾಲ ವರದ ಅಂತ ಅನ್ಕೊಂಡಿದ್ದಾನೆ, ಪೊಲೀಸ್ ಅವರು ಬಾಲ ಅಂತ ಅನ್ಕೊಂಡಿದ್ದಾರೆ. ಈ ರೀತಿಯಾಗಿ ಬಾಲನ ಪೊಲೀಸ್ ಅವರು ಹಿಂದೆ ಸುತ್ತಬೇಕಾದ್ರೆ ಈ ಒಂದು ಗ್ಯಾಪ್ ಅಲ್ಲಿ ನಾನು ನಿನ್ನ ಮತ್ತೆ ರಾಣಿಯನ್ನ ಈ ದೇಶದಿಂದ ಹೊರಗಡೆ ಕಳಿಸ್ಬಿಡ್ತೀನಿ, ನೀವಿಬ್ರು ಚೆನ್ನಾಗಿರಿ ಅಲ್ಲಿ ಅಂತ ಹೇಳಿ ಅಣ್ಣ ಹೇಳ್ತಾರೆ. ನನಗೋಸ್ಕರ ಯಾಕಣ್ಣ ಇಂಥ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ಹೋದೆ, ಯಾಕೆ ಈ ರೀತಿ ನಿನ್ನ ಸಂಕಷ್ಟಕ್ಕೆ ದೂಡ್ಕೊಂಡೆ ಅಂತ ಹೇಳಿ ಕಾವೇರಿ ಕೇಳಬೇಕಾದ್ರೆ ನನ್ನ ತಂಗಿ ಮಗಳಿಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ, ನನ್ನ ತಂಗಿ ಚೆನ್ನಾಗಿರಬೇಕು, ನನ್ನ ತಂಗಿ ಮಗಳು ಚೆನ್ನಾಗಿರಬೇಕು ಅಷ್ಟೇ ಅಂತ ಹೇಳಿ ಅಣ್ಣ ಹೇಳ್ತಿದ್ದಾರೆ. ಅಣ್ಣನ ಪ್ರೀತಿಗೆ ಏನು ಹೇಳಬೇಕು ಅಂತಾನೆ ಕಾವೇರಿಗೆ ಗೊತ್ತಾಗ್ತಿಲ್ಲ. ಇತ್ತ ಕಡೆ ತನ್ನ ಮಗಳನ್ನ ಕಾಪಾಡಬೇಕು, ವರದ ಮತ್ತೆ ಏನಾದರೂ ರಾಣಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನು ಮಾಡೋದು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಮತ್ತೆ ಸತ್ಯವರ ಮನೆಗೆ ಬರ್ತಾರೆ ಇಲ್ಲಿ ಬಾಲ ಅವರು. ನಂತರ ಪೊಲೀಸ್ ಅವರು ನಿಮ್ಮಿಂದ ತುಂಬಾ ಒಳ್ಳೇದಾಯಿತು ಸರ್, ನೀವು ಆ ಮಗುವನ್ನು ಕಾಪಾಡಿದ್ರಿಂದ ತುಂಬ ಒಳ್ಳೆಯದಾಗಿದೆ, ಬಟ್ ನೀವು ಯಾಕೆ ಮತ್ತೆ ಬಂದ್ರಿ ಅಂದಾಗ ನಾನು ರಾಣಿಗೇನೂ ಆಗಬಾರ್ದು, ಮತ್ತೇನಾದರೂ ಅಟ್ಯಾಕ್ ಆಗಿಬಿಟ್ರೆ ಅಂತ ಹೇಳಿ ನೋಡ್ಕೊಳ್ಳೋಕೆ ಅಂತ ಬಂದೆ ಅಂತ ಹೇಳ್ತಾರೆ. ನೋಡ್ಕೊಳ್ಳೋಕೆ ಅಂತ ಬಂದಿದ್ರ, ಆದರೆ ನಾವೇ ಇದೀವಲ್ವ ಸರ್, ನೀವೇನು ಬೇಡ, ನೀವು ಹೋಗಿ, ನೀವಿಲ್ಲಿದ್ದೀರಾ ಅಂತ ನಮ್ಮ ಡಿಪಾರ್ಟ್ಮೆಂಟ್ಗೆ ಗೊತ್ತಾದ್ರೆ ಖಂಡಿತ ನಮಗೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಪೊಲೀಸ್ ಅವರು ಹೇಳ್ತಿದ್ದಾರೆ. ಆದರೆ ಬಾಲ ಮಾತ್ರ ಇಲ್ಲ, ನಾನು ಇಲ್ಲೇ ಇರ್ತೀನಿ, ನಿಮ್ಗೇನು ತೊಂದರೆ ಆಗಲ್ಲ, ನಾನು ಸ್ವಲ್ಪ ದೂರದಲ್ಲೇ ಇರ್ತೀನಿ
ಅಂತ ಹೇಳ್ತಾರೆ. ಪೊಲೀಸರು ಬೇಡ ಅಂದ್ರೂ ಕೂಡ ಇಲ್ಲಿ ಬಾಲ ಕೇಳೋದೆಲ್ಲ ದೂರದಲ್ಲೇ ಹೋಗಿ ನಿಂತ್ಕೋತಾರೆ. ಎಲ್ಲವನ್ನ ಕೂಡ ರಾಣಿ ನೋಡ್ತಾಳೆ. ನೋಡಿದ್ದೆ ಇಲ್ಲಿ ಫ್ರೆಂಡು ಊಟ ಮಾಡಿದಾರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಅಡುಗೆ ಮನೆಗೆ ಹೋಗ್ತಾಳೆ, ಊಟವನ್ನ ತೆಗೆದುಕೊಂಡು ಬರ್ತಾಳೆ. ಹೊರಗಡೆ ಬರ್ಬೇಕಿದ್ರೆ ದೇವ್ರ ಮನೆಯಲ್ಲಿ ದೇವ್ರನ್ನ ನೋಡಿದೆ. ದೇವ್ರ ಮುಂದೆ ಇರೋ ಆ ದೇವ್ರ ತಾಯ್ತವನ್ನ ತಗೊಂಡು ನಮಸ್ಕಾರ ಮಾಡಿ ಊಟವನ್ನ ತೆಗೆದುಕೊಂಡು ಬರ್ತಾಳೆ. ಆಗ ಎಲ್ಗೆ ಹೋಗ್ತಿದ್ಯಮ್ಮ ಅಂತ ಹೇಳಿ ಪೊಲೀಸವ್ರು ಕೇಳಿದಾಗ ಅಲ್ಲಿ ನನ್ನ ಫ್ರೆಂಡ್ ಇದಾರಲ್ವಾ ಅವ್ರಿಗೆ ಊಟ ಕೊಡ್ಲಿಕ್ಕೆ ಹೋಗ್ತಿದ್ದೀನಿ ಅಂದಾಗ, ಬೇಡಮ್ಮ ನಿನ್ನೆ ಆಗಿದ್ದು ಗೊತ್ತಿಲ್ವಾ, ಮತ್ತೆ ಏನಾದರೂ ಅನಾಹುತ ಆಗಬೇಕಾ, ಬೇಡ ಕಂದ ಅಂತ ಹೇಳ್ತಿದ್ದಾರೆ. ಇಲ್ಲ, ನನ್ನ ಫ್ರೆಂಡ್ ಇದ್ದಾರೆ, ಅವ್ರು ಏನೇ ಇದ್ರು ನನ್ನನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ, ನಾನು ಊಟ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೆ. ರಾಣಿ ಬಾಲನ ಹತ್ರ ಹೋಗ್ತಾರೆ. ಚಾಪೆ ಎಲ್ಲವನ್ನ ಕೂಡ ತೆಗೆದುಕೊಂಡು ಬಂದು ಫ್ರೆಂಡು ಕುತ್ಕೊಳ್ಳಿ ಅಂತ ಹೇಳಿದಾಗ, ಯಾಕಮ್ಮ ಅಂತ ಹೇಳ್ತಿದ್ದಾರೆ. ನೀವು ಊಟ ಮಾಡಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಹಾಗಾಗಿ ನಿಮಗೆ ಊಟ ತೆಗೆದುಕೊಂಡು ಬಂದಿದ್ದೀನಿ, ತಗೊಳಿತೀನಿ, ನಾನೇ ನಿಮ್ಗೆ ತಿನ್ನಿಸ್ತೀನಿ, ನಿಮಗೆ ಕೈಗೆ ಪೆಟ್ಟಾಗಿದೆ ಅಲ್ವಾ ಅಂತ ಹೇಳಿದಾಗ ಈ ಕಡೆ ಬಾಲ ಕಣ್ ತುಂಬ್ಕೋತಿದ್ದಾರೆ. ತನ್ನ ಮಗಳ ಕೈ ತುತ್ತನ್ನ ತಿನ್ನೋದಕ್ಕೆ ನಿಜವಾಗ್ಲೂ ಕೂಡ ಹಪ್ಪಿಸ್ತಿದ್ದಾರೆ ಬಾಲ. ತದನಂತರ ಅದಕ್ಕೂ ಮುನ್ನ ಕೈಯನ್ನ ತಗೊಂಡು ತಾಯ್ತವನ್ನ ಕಟ್ತಾಳೆ. ಏನಮ್ಮ ಇದು ಅಂತ ಕೇಳಿದಾಗ, ನನ್ನನ್ನು ಕಾಪಾಡೋಕೆ ನೀವಿದ್ದೀರಾ, ಆದ್ರೆ ನಿಮ್ಮನ್ನ ರಕ್ಷಣೆ ಮಾಡುವುದಕ್ಕೆ ಯಾರಿದ್ದಾರೆ, ಅದೇ ಕಾರಣಕ್ಕೆ ಈ ತಾಯ್ತವನ್ನ ಕಟ್ಕೊಂಡ್ರೆ ದೇವ್ರು ಯಾವಾಗ್ಲೂ ಕೂಡ ನಿಮ್ ಜೊತೆ ಇರ್ತಾನಂತ ನನ್ನಮ್ಮ ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು ಅಂತ ಹೇಳಿದ್ದೆ. ರಾಣಿ ಬಾಲಗೆ ತಾಯ್ತವನ್ನ ಕಟ್ತಾರೆ. ಮಗಳು ಈ ರೀತಿಯಾಗಿ ತನ್ನ ಕಾಳಜಿಯನ್ನ ಮಾಡ್ತಿರೋದನ್ನ ನೋಡ್ದಂತ ಬಾಲಗೆ ತುಂಬಾನೇ ಖುಷಿ ಆಗತ್ತ. ತದನಂತರ ಇಲ್ಲಿ ರಾಣಿ ಊಟವನ್ನ ತಿನ್ನಿಸ್ತಾ ಇರ್ಬೇಕಿದ್ರೆ, ನಿಮ್ಮಪ್ಪನ ನೋಡ್ಬೇಕು ಅನ್ಸಲ್ವಾ ಅಂದಾಗ, ನಮ್ಮಪ್ಪ ನನಗೆ ಬೇಕಾಗಿಲ್ಲ, ನಮ್ಮನ್ನ ಹುಡ್ಕೊಟ್ರೆ ಸಾಕು, ನಮ್ಮಮ್ಮ ಸಿಗ್ತಾರೆ ಅಲ್ವಾ ಫ್ರೆಂಡು ಅಂದಾಗ, ಅದೇನೇ ತೊಂದರೆ ಆದ್ರೂ ಪರವಾಗಿಲ್ಲ, ನಿಮ್ಮಮ್ಮನನ್ನ ನಾನು ಕರ್ಕೊಂಡು ಬರ್ತೀನಿ ರಾಣಿ, ನೀನು ಯೋಚನೆ ಮಾಡಬೇಡ. ನಿಮ್ಮಪ್ಪ ಅಂದ್ರೆ ಯಾಕೆ ಬೇಡ ಅನ್ನಿಸ್ತದೆ ಈಗ ನಿನಗೆ, ನಿಮ್ಮಪ್ಪನಿಗೋಸ್ಕರ ಎಷ್ಟೆಲ್ಲ ಹುಡುಕ್ತಿದ್ದೆ ಅಲ್ವಾ ನೀನು ಅಂತ ಬಾಲ ಕೇಳಿದಾಗ, ಹೌದು ಹುಡುಕ್ತಿದ್ದೆ, ಆದ್ರೆ ನಮ್ಮಪ್ಪ ಒಳ್ಳೆಯವ್ರಲ್ಲ, ಕೆಟ್ಟವರು, ಅದೇ ಕಾರಣಕ್ಕೆ ನನಗಪ್ಪ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಯಾಕೆ ಇನ್ನು ಮಾಡಿದ್ರು ಅಂತ ಬಾಲ ಕೇಳಿದ್ದಕ್ಕೆ, ನಮ್ಮಮ್ಮ ಜೈಲಿಗೆ ಹೋಗೋದಕ್ಕೆ ಅವರೇ ಕಾರಣ ಅಂದಾಗ, ನಿನ್ನಪ್ಪ ಬಂದು ಮಗಳು ಅಂತ ಹೇಳಿ ನಿನ್ನ ಹತ್ರ ಬಂದ್ರೆ ಏನು ಮಾಡ್ತೀಯ ಅಂದಾಗ, ನನಗೆ ನೀವು ಇಷ್ಟ ಇಲ್ಲ, ನನಗೆ ನೀವು ಬೇಡ ಅಂತ ಹೇಳ್ತೀನಿ ಅಂತ ಸಿಡಿದು ಹೇಳ್ತಾರೆ. ಇತ್ತ ಕಡೆ ಬಾಲಾಗೆ, ಹೌದು ನಿನ್ನಂತ ಮಗಳನ್ನ ಪ್ರೀತಿಯನ್ನ ಪಡೆಯೋ ಅದೃಷ್ಟ ಅವನಿಗೆಲ್ಲ, ಅವ್ನು ತಪ್ಪು ಮಾಡಿದಾನೆ ಅಲ್ಲ, ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಮನಸ್ಸಲ್ಲಿ ನೋವನ್ನ ಹದಬಿಟ್ಕೋತಾರೆ. ನಂತರ ಇಲ್ಲಿ ರಾಣಿ ತನ್ನ ಫ್ರೆಂಡು ಬಾಲಾಗೆ ಊಟ ಮಾಡಿಸಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ. ಮಲ್ಕೋಕಂದ ನಿನ್ನಮ್ಮ ಬಂದೇ ಬರ್ತಾರೆ ಅಂತ ಬಾಲ ವಿಶ್ವಾಸವನ್ನ ಕೊಡ್ತಾರೆ. ಅತ್ತ ಕಡೆ ಕಾವೇರಿಯವರು ಅಣ್ಣ ಹೋಗ್ತಿದ್ದಾಗೇನೆ, ಅಣ್ಣ ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಅಣ್ಣ, ನನ್ಗೆ ರಾಣಿ ನೋಡಬೇಕು ಅನಿಸ್ತದೆ, ದಯಮಾಡಿ ನನ್ನನ್ನು ರಾಣಿನ ಹತ್ರ ಕರ್ಕೊಂಡು ಹೋಗು ಅಂದಾಗ, ಇಲ್ಲಮ್ಮ ಪೊಲೀಸ್ ಅವರು ಇದ್ದಾರೆ, ಒಂದು ಕ್ಷಣ ಕಣ್ಣಿಗೆ ಬಿದ್ದರು ನೀನು ಇಬ್ರು ಕೂಡ ಸಿಕ್ಕಾಕೊಂಡ್ಬಿಡ್ತೀವಿ ಅಂದಾಗ, ಪ್ಲೀಸ್ ಅಣ್ಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಸರಿ ಆಯಿತು ಅಂತ ಹೇಳಿದ್ದೆ. ಬುರ್ಖವನ್ನು ಹಾಕಿಸ್ಕೊಂಡು ಇಲ್ಲಿ ಪೊಲೀಸ್ ಅವರ ಕಣ್ ತಪ್ಪಿಸಿಗೆ ಮನೆಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ರಾಣಿಯನ್ನ ನೋಡಿದ್ದೆ, ಇಲ್ಲಿ ರಾಣಿ ಅಮ್ಮನನ್ನ ನೋಡಿದ್ದೆ, ಕಣ್ಣೀರು ಹಾಕ್ತಿದ್ದಾಳೆ. ಈ ಕಡೆ ರಾಣಿಯನ್ನ ನೋಡಿದ್ದೆ, ಅಮ್ಮ ಅಪ್ಕೊಂಡು, ನೀನು ನಾನು ಯಾರಿಗೂ ಕಾಣ್ದಾಗೆ ಹೊರಗಡೆ ಹೋಗಿ ಬದುಕೋಣ ಅಮ್ಮ, ನಮ್ಗೆ ಯಾರು ಕೂಡ ಇನ್ನೂ ದೂರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಇರಬೇಕಾದ್ರೇನೆ ಅಲ್ಲಿಗೆ ಪೊಲೀಸ್ ಅವರ ಎಂಟ್ರಿ ಆಗ್ತದೆ. ಯಾವುದೋ ಹೆಣ್ಣು ಧ್ವನಿ ಕೇಳಿಸ್ತದೆ ಅಂತ ಪೊಲೀಸ್ ಅವರು ಮನೆ ಚೆಕ್ ಮಾಡಬೇಕು ಅಂತ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಮುಂದೇನ ಆಗತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.